ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಎಲ್ಲಿ ಹೇಗೆ ಬಳಸುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಇವತ್ತಿನ ನುಡಿಮುತ್ತು, ಹಣದಿಂದ ಬಂದ ಗೌರವಕ್ಕಿಂತ ಗುಣದಿಂದ ಗಳಿಸಿದ ಗೌರವಕ್ಕೆ ಮೌಲ್ಯ ಹೆಚ್ಚು, ಆ ಗುಣವೇ ಭಗವಂತನಿಗೂ ಮೆಚ್ಚು. ನುಡಿಮುತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಲ್ಪವಿರಾಮ ಚಿಹ್ನೆ, ಇದು ಅಲ್ಪವಿರಾಮ ಚಿಹ್ನೆ. ಇದನ್ನು ಸಂಬೋಧನೆಗೆ ಅಂದರೆ ಶಬ್ದದ ಮುಂದೆ ಮತ್ತು ಒಂದಕ್ಕಿಂತ ಹೆಚ್ಚಿರುವ ನಾಮಪದ, ವಿಶೇಷಣ, ಸರ್ವನಾಮ, ಕರ್ತೃ, ಕರ್ಮಪದ, ಕೃದಂತ, ತದ್ದಿತ ಪದಗಳ ಮುಂದೆ ಈ ಅಲ್ಪವಿರಾಮ ಚಿಹ್ನೆಯನ್ನು ಉಪಯೋಗಿಸಲಾಗುತ್ತದೆ. ಈಗ ಅಲ್ಪವಿರಾಮ ಚಿಹ್ನೆಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು. ಮೊದಲನೇದಾಗಿ, ಮಕ್ಕಳೇ ಬೇಗ ಬೇಗ ಬನ್ನಿರಿ. ಇದು ಸಂಬೋಧನೆಯಲ್ಲಿ ಉಪಯೋಗಿಸಲಾಗಿದೆ ಅಲ್ಪವಿರಾಮ ಚಿಹ್ನೆಯನ್ನು. 2, ಶೂರನು ಉದಾರಿಯು ಪ್ರಜಾ ರಂಜಕನು ಆದ ರಾಜನಿದ್ದನು. ಇಲ್ಲಿ ವಿಶೇಷಣ ಪದಗಳ ಮುಂದೆ ಶೂರನು ಉದಾರಿಯು ಇವು ವಿಶೇಷಣ ಪದಗಳು. ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ. 3, ಮತೀಯತೆ, ಜಾತೀಯತೆ, ಸಂಕುಚಿತತೆಗಳು ತೊಲಗುವುದು ಹಿತಕರ. ಇಲ್ಲಿ ನಾಮಪದದ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ. ಒಕ್ಕಲಿಗ, ಕುಂಬಾರ, ಬಳೆಗಾರ, ಬಡಿಗ ಮೊದಲಾದವರು ಹಾವುಗಾರನ ಆಟ ನೋಡುತ್ತಿದ್ದರು. ಇಲ್ಲಿ ತದ್ದಿತ ಪದಗಳ ಒಕ್ಕಲಿಗ, ಕುಂಬಾರ, ಬಳೆಗಾರ ತದ್ದಿತ ಪದಗಳು. ಇವುಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ. 5, ನಾನು ನೀನು ಎಲ್ಲರೂ ಸೇರಿ ಸಂತೆಗೆ ಹೋಗೋಣ. ಇಲ್ಲಿ ನಾನು ನೀನು ಅನ್ನುವುದು ಸರ್ವನಾಮ. ಸರ್ವನಾಮಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ. 6, ಜಾತ್ರೆಯಲ್ಲಿ ಮಕ್ಕಳು, ಸ್ತ್ರೀಯರು, ವೃದ್ಧರು, ತರುಣರು ಬಹುಸಂಖ್ಯೆಯಲ್ಲಿ ನೆರೆದಿದ್ದರು. ಇಲ್ಲಿ ಕರ್ತೃ ಪದಗಳ ಮುಂದೆ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ. 7, ಮೋಡ ಮುಸುಕಿತು ಆದರೆ ಮಳೆ ಬರಲಿಲ್ಲ. ಇಲ್ಲಿ ಮೋಡ ಮುಸುಕಿತು, ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ. 8, ಪ್ರೀತಿಯು ನಮ್ಮ ಲಾಂಛನವಾಗಿರಲಿ, ಮಾನವೀಯತೆಯು ನಮ್ಮ ಆಲೋಚನೆಯಾಗಿರಲಿ. 9, ಪ್ರಕೃತಿ ಬೆಳೆಯಲಿ, ಜೀವರಾಶಿ ಉಳಿಯಲಿ. 10, ಚಿಕ್ಕ ಮಕ್ಕಳಿಗೆ ಜಾತ್ರೆಯ ಮೂಲಕ ಧರ್ಮ ಸಂಸ್ಕೃತಿಗಳ ಆಚರಣೆ ಮತ್ತು ಮಹತ್ವ ತಿಳಿಸಬಹುದಾಗಿದೆ. ಇವು 10 ಉದಾಹರಣೆಗಳು ಅಲ್ಪವಿರಾಮ ಚಿಹ್ನೆಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.